ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಟು ಮೈ ಚಾನಲ್. ಈಗ ನೋಡಿ ಬೆಳಿಗ್ಗೆ 8 ಗಂಟೆ ಆಗಿದೆ. ಬಾಗಿಲು ಕಸ ಹೊಡೆದು ನೀರೆಲ್ಲ ಹಾಕಿದ್ದೀನಿ. ನೋಡಿ ಈ ಥರ ಇದೆ ವಾತಾವರಣ ಎಲ್ಲ. ಯಾರೆಲ್ಲ ನನ್ನ ವಿಡಿಯೋ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ಪೂರ್ತಿಯಾಗಿ ನೋಡಿ, ಹಾಗೆ ಒಂದು ಲೈಕ್ ಕೊಡಿ. ಈಗ ನೋಡಿ ಸ್ಟಿಚ್ ಮಾಡಬೇಕು. ಈಗ ನೋಡಿ ಇವತ್ತು ನಾನು ಬ್ಯಾಗ್ ಸ್ಟಿಚ್ ಮಾಡೋಣ ಅಂತ ಮಾಡೋದಕ್ಕೆ ಕೂತಿದ್ದೀನಿ. ಇದು ಮೊಬೈಲ್ ಅಷ್ಟೇ ಇಟ್ಕೊಂಡು ಹೋಗು ಬ್ಯಾಗ್. ಇದು ಮೊಬೈಲ್ ಹಾಕ್ಕೊಳ್ಳೋದಕ್ಕೆ ಚೆನ್ನಾಗಿರುತ್ತೆ. ಈ ಥರ ಬ್ಯಾಗ್ ಸ್ಟಿಚ್ ಮಾಡೋಣ ಅಂತ ಕೂತಿದ್ದೀನಿ. ಇದ್ರ ಬಗ್ಗೆ ಡೀಟೇಲ್ ಆಗಿ ವಿಡಿಯೋ ಇನ್ನೊಂದು ವಿಡಿಯೋದಲ್ಲಿ ಸಪ್ರೇಟಾಗಿ ಹಾಕ್ತೀನಿ. ಈಗ ಹಾಗೆ ಸ್ಟಿಚಿಂಗ್ ಮಾಡ್ತಾ ಇದ್ದೆ, ಹಾಗೆ ಸ್ವಲ್ಪ ವಿಡಿಯೋ ಮಾಡೋಣ ಅಂತ ಮಾಡಿದ್ದೀನಿ. ಈ ಥರ ಬ್ಯಾಗು ಎಲ್ಲರೂ ಸ್ಟಿಚ್ ಮಾಡ್ಬೋದು, ಆರಾಮಾಗಿ ಸ್ಟಿಚ್ ಮಾಡ್ಬೋದು. ಈ ಥರ ಬ್ಯಾಗ್ ಸ್ಟಿಚ್ ಮಾಡಿ ಸೇಲ್ನು ಮಾಡ್ಬೋದು. ಮತ್ತು ಬೇರೆ ಬೇರೆ ಥರ ಮತ್ತು ಬ್ಯಾಗ್ ಎಲ್ಲ ಸ್ಟಿಚ್ ಮಾಡಿಕೊಂಡು ನೀವು ಸೇಲ್ ಮಾಡ್ಬೋದು ಮನೆಯಲ್ಲಿ ಸ್ಟಿಚ್ ಮಾಡಿ. ಈ ಥರ ಬಟ್ಟೆ ಎಲ್ಲ ತಂದು ಸ್ಟಿಚ್ ಮಾಡಿಕೊಂಡು ಸೇಲ್ ಮಾಡ್ಬೋದು. ಇದ್ರ ಬಗ್ಗೆ ವಿಡಿಯೋ ಹಾಕ್ತೀನಿ, ನಿಮಗೆ ನೋಡಿ ಕಲೀರಿ ಬೇಕಾದರೆ. ನನ್ನ ವಿಡಿಯೋ ಎಲ್ಲ ಹೇಗೆ ಬರ್ತಾ ಇದೆ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ಲೈಕು ಸಬ್ಸ್ಕ್ರೈಬರ್ ಮಾಡೋದನ್ನು ಮರಿಬೇಡಿ. ಹೀಗೆ ಬೇರೆ ಬೇರೆ ಥರ ವಿಡಿಯೋಗಳನ್ನು ಹಾಕ್ತಾ ಇರ್ತೀನಿ ನಾನು, ನೋಡಿ ಸಪೋರ್ಟ್ ಮಾಡಿ. ಈಗ ನೋಡಿ ಬ್ಯಾಗ್ ಸ್ಟಿಚ್ ಮಾಡ್ತಾ ಇದ್ದೀನಿ. ಇದು ಬೆಲ್ಟ್, ಇದು ಸ್ಟಿಚ್ ಮಾಡ್ತಾ ಇದ್ದೀನಿ. ಈ ಥರ ಮಾಡ್ಕೋಬೇಕು ಬೆಲ್ಟ್ ಎಲ್ಲ. ಕ್ಯಾನ್ವಾಸ್ನು ಹಾಕ್ಬೋದು ಇದರಲ್ಲಿ. ನಾನು ಸ್ವಲ್ಪ ದಪ್ಪ ಬಟ್ಟೆ ಹಾಕ್ಕೊಂಡು ಮಾಡಿದ್ದೀನಿ. ಕ್ಯಾನ್ವಾಸ್ ಬೇಕಂದರೆ ಕ್ಯಾನ್ವಾಸ್ ಸಿಗುತ್ತೆ, ಅದನ್ನು ತಂದು ಬೆಲ್ಟ್ ಒಳಗಡೆ ಕ್ಯಾನ್ವಾಸ್ ಹಾಕ್ಕೋಬೋದು. ಅಂದರೆ ಇದಕ್ಕಿಂತ ಚೆನ್ನಾಗಿ ಬರುತ್ತೆ. ಕ್ಯಾನ್ವಾಸ್ ಹಾಕಿದರೆ ನೀಟಾಗಿ ಸೀದಾ ಸ್ಟ್ರೇಟಾಗಿ ಬರುತ್ತೆ ಕ್ಯಾನ್ವಾಸ್ ಹಾಕಿದರೆ. ಹೀಗೆ ನೋಡೋಣ ಅಂತ ಹೊಲಿಯೋಕ್ಕೆ ಕೂತಿದ್ದೀನಿ. ಒಂದು ಬ್ಯಾಗ್ ಸ್ಟಿಚ್ ಮಾಡಿದ್ರಾಯಿತು ಅಂತ ಹೇಳಿ, ಹಾಗೆ ವಿಡಿಯೋ ಮಾಡಿ ಹಾಕಿದ್ರಾಯಿತು ಅಂತ ಹೇಳಿ ಸ್ಟಿಚ್ ಮಾಡ್ತಾ ಇದ್ದೀನಿ. ಹಾಗೆ ನಿಮಗೆ ತೋರಿಸ್ದೆ ಸ್ವಲ್ಪ. ಈ ಥರ ತುಂಬ ಡಿಸೈನ್ ಬ್ಯಾಗ್ಗಳಿವೆ. ಪರ್ಸು, ಹಾಗೆ ದುಡ್ಡು ಹಾಕ್ಕೊಳ್ಳೋದಕ್ಕೆ ಅದಕ್ಕೂ ಒಂಥರ ಪರ್ಸು, ಹಾಗೆ ಈ ಥರ ಮೊಬೈಲ್ ಹಾಕ್ಕೊಂಡು 2 ಜಿಪಿಂದು ಇದು ಮೊಬೈಲ್ ಹಾಕೋದು. ಆಮೇಲೆ ದುಡ್ಡು ಬೇಕಾದರೂ ಇಟ್ಕೋಬೋದು ಇದರಲ್ಲಿ. ಹಾಗೆ ಒಂದು ಪವರ್ ಬ್ಯಾಂಕು, ಈ ಥರ ಎಲ್ಲ ಇಟ್ಕೊಂಡು ಮೇಕಪ್ ಸಾಮಾನು ಸ್ವಲ್ಪ ಹಾಗೆ ಇಟ್ಕೋಬೋದು. ತುಂಬ ಚೆನ್ನಾಗಿರುತ್ತೆ. ಎಲ್ಲಾದರೂ ಹೋಗುವಾಗ ಈ ಥರ ಹಾಕ್ಕೊಂಡು ಹೋದರೆ, ಮೊಬೈಲಲ್ಲಿ ಇಲ್ಲಿ ಇಡೋ ಬದಲು ಈ ಥರ ಬ್ಯಾಗ್ ಹಾಕ್ಕೊಂಡು ಹೋದರೆ ತುಂಬ ಒಳ್ಳೆಯದು. ಎಲ್ಲಿ ಹೋಗಲ್ಲ ಮೊಬೈಲು, ಅದರಲ್ಲೇ ಸೇಫಾಗಿರುತ್ತೆ. ನೋಡಿ ಈ ಥರ ನಾನು ಒಳಗಡೆ ಸ್ವಲ್ಪ ಕ್ಯಾನ್ವಾಸ್ ಸ್ಪಂಜ್ ಅದು ಹಾಕ್ಕೊಂಡು ಒಳಗಡೆ ಒಂದು ಬಟ್ಟೆ ಮೇಲ್ಗಡೆ ಒಂದು ಬಟ್ಟೆ ಹಾಕಿ ಸ್ಟಿಚ್ ಮಾಡಿ, ಈ ಥರ ಚೌಕ್ ಡಿಸೈನ್ ಮಾಡಿ ಸ್ಟಿಚ್ ಮಾಡಿ ಇಟ್ಕೊಂಡಿದ್ದೀನಿ. ಆಮೇಲೆ ನಿಮಗೆ ವಿಡಿಯೋ ಮಾಡಿ ಹಾಕ್ತೀನಿ ಇದ್ರ ಬಗ್ಗೆ. ನೋಡಿ ಒಳಗಡೆ 2 ಜೀಪ್ ಇರುತ್ತೆ ಇದಕ್ಕೆ. ಒಂದು ಮೊಬೈಲ್ ಇಟ್ಕೊಳ್ಳೋದಕ್ಕೆ, ಒಂದು ದುಡ್ಡು ಹಾಗೆ ಏನಾದರೂ ಇಟ್ಕೋಬಹುದು, ಮೇಕಪ್ ಸಾಮಾನಾಗಲಿ ಏನಾದರೂ ಇಟ್ಕೋಬಹುದು. ತುಂಬ ಚೆನ್ನಾಗಿರುತ್ತೆ ಬ್ಯಾಗು. ಹಾಗಿದ್ರ ಮತ್ತು ಬೇರೆ ಬೇರೆ ಡಿಸೈನು ಇದೆ, ಅದು ಮಾಡ್ಬೋದು. ಒಂದೊಂದಾಗಿ ನಿಮಗೆ ವಿಡಿಯೋ ಹಾಕ್ತೀನಿ ನೋಡಿ. ಹೀಗೆ ಮನೆಯಲ್ಲಿ ನಾವು ಬೇರೆ ಬೇರೆ ಥರ ಏನಾದರೂ ಸ್ಟಿಚ್ ಮಾಡ್ಬೋದು. ಬಟ್ಟೆ ಸ್ಟಿಚ್, ಬ್ಲೌಸು ಇವೆಲ್ಲ ಮಾಡಲಿಲ್ಲ ಅಂದರೂ ಕೂಡ ಈ ಥರ ಏನಾದರೂ ನಾವು ಸ್ಟಿಚ್ ಮಾಡಿ
ಮನೆಯಲ್ಲಿ ಸೇಲ್ ಮಾಡ್ಬೋದು. ಹೋಲ್ಸೇಲಲ್ಲಿ ಬಟ್ಟೆ ತಂದು ಈ ಥರದ್ದನ್ನು ಸ್ಟಿಚ್ ಮಾಡಿಕೊಂಡು ಸೇಲ್ ಮಾಡಿದರೆ ತುಂಬ ಒಳ್ಳೆಯದು. ಯಾವ ಕಿರಿಕಿರಿನೂ ಇರಲ್ಲ. ಮತ್ತು ಅಂಗಡಿಗಳಿಗೆಲ್ಲ ಕೊಟ್ಟರು ಬರುತ್ತೆ, ಅವರು ತಗೋತಾರೆ, ಅಂಗಡಿಯವರು ಕೂಡ ತಗೋತಾರೆ. ಸ್ಟೇಷ್ನರಿ ಅಂಗಡಿಯವರು, ಹಾಗೆ ಬ್ಯಾಗ್ ಅಂಗಡಿಯಲ್ಲಿ ಈ ಥರ ಹೋಗಿ ಕೊಟ್ಟರೆ ಕೇಳಿದರೆ ಅವರು ಕೂಡ ತಗೋತಾರೆ. ನೀವು ಈ ಥರನೂ ಬಿಸ್ನೆಸ್ಸನ್ನು ಮಾಡ್ಬೋದು. ಇದರಲ್ಲಿ ತುಂಬ ಡಿಸೈನ್ ಇದೆ. ಯೂಟ್ಯೂಬಲ್ಲಿ ಕೂಡ ತುಂಬ ವಿಡಿಯೋಗಳಿವೆ ಈ ಥರದ್ದು. ಅದನ್ನು ನೋಡಿ ಕೂಡ ನೀವು ಕಲಿಬಹುದು. ಏನು ತುಂಬ ಕಷ್ಟ ಇಲ್ಲ, ತುಂಬ ಈಸಿಯಾಗಿದೆ. ಫಸ್ಟ್ ಒಂದು ಸ್ವಲ್ಪ ಕಷ್ಟ ಅನಿಸುತ್ತೆ, ಆಮೇಲೆ ಸ್ಟಿಚ್ ಮಾಡ್ತಾ ಮಾಡ್ತಾ ಅದೇನು ಕಷ್ಟ ಅನಿಸೋದಿಲ್ಲ, ಈಸಿಯಾಗಿದೆ. ನೋಡಿ, ನಿಮಗೆ ಇಂಟ್ರೆಸ್ಟ್ ಇದ್ದರೆ ನೀವು ಕೂಡ ನೋಡಿ ಕಲಿಬಹುದು. ಟ್ರೈ ಮಾಡಿ ನೋಡಿ. ಮತ್ತು ಹೇರ್ ಬೌ ಅದು ಕೂಡ ನೀವು ಸ್ಟಿಚ್ ಮಾಡೋದು, ಅದಂತೂ ತುಂಬಾ ಈಸಿಯಾಗಿದೆ. ಹೇರ್ ಬೌ ಸ್ಯಾಟಿನ್ ಬಟ್ಟೆ, ನೈಟೆಡ್ ಬಟ್ಟೆ, ಈ ಥರ ಬಟ್ಟೆ ತಂದು ಅದು ಕೂಡ ಮಾಡಬಹುದು. ನೋಡಿ, ಟ್ರೈ ಮಾಡಿ ನೋಡಿ. ಯಾರಿಗೂ ಬಟ್ಟೆ ಬರಲ್ಲ ಅನ್ನೋರು ಈ ಥರ ಮಾಡಿ ಅವರು ದುಡ್ಡು ಸಂಪಾದನೆ ಮಾಡ್ಬೋದು. ನಿಮ್ಗೆ ಇಂಟ್ರೆಸ್ಟ್ ಇದ್ದರೆ ನೋಡಿ. ಹಾಗೆ ನೋಡಿ, ಇದು ನಮ್ಮ ಸಮಾಜದ ಮಹಾಗಣಪತಿ ದೇವಸ್ಥಾನದಲ್ಲಿ ಪೂಜೆ ಆಗಿತ್ತು. ಹಾಕಿದ್ದೀನಿ, ನೀರಾವರಿ ಅಂತ ಹಾಕಿದ್ದೀನಿ. ಮಹಾಗಣಪತಿ ದೇವಸ್ಥಾನ ತುಂಬ ಚೆನ್ನಾಗಿದೆ. ನಮ್ಮ ಸಮಾಜದ ದೇವಸ್ಥಾನ ಇದೆ. ಹಾಗೆ ನೋಡಿ, ಹೀಗೆ ಪೂಜೆ ಎಲ್ಲ ಆಯಿತು. ಅಡುಗೆ ಮಾಡೋಣ ಅಂತ ಅನ್ನಕ್ಕಿಡುತ್ತಾ ಇದ್ದೀನಿ. ಅಕ್ಕಿ ನೋಡಿ ತೊಳ್ಕೊತಾ ಇದ್ದೀನಿ. ಅಕ್ಕಿ ನೆಗಡಿ ಇನ್ನೂ ಕಡಿಮೆನೇ ಆಗ್ತಾ ಇಲ್ಲ, ಹಾಗೆ ಕೆಮ್ಮು ಬರ್ತಾ ಇದೆ. ಉಸಿರಾಟದ್ದು ತುಂಬ ತೊಂದರೆ ಇದೆ. ಇನ್ನೂ ಕ್ಲಿಯರಾಗಿ ಮೂಗು ಕ್ಲಿಯರ್ ಆಗಿಲ್ಲ. ನೆಗಡಿ ಆದ್ರೇ ಹಾಗೆ ಬೇಗ ಕಡಿಮೆನೇ ಆಗಲ್ಲ. ಒಂದು ವಾರ ಆದರೂ ಟೈಮ್ ಬೇಕದಕ್ಕೆ. ಸ್ವಲ್ಪ ಸ್ವಲ್ಪ ಕಡಿಮೆ ಆಗ್ತಾ ಇದೆ. ಹಾಗೆ ಬಿಸಿನೀರು ಎಲ್ಲ ಕುಡಿತಾ ಇದ್ದೀನಿ. ನೆಗಡಿ ಆದರೆ ತುಂಬ ಹಿಂಸೆ ಆಗುತ್ತೆ, ಏನು ಮಾಡೋದು. ಮೂಗು ಹಿಡ್ಕೊಂಡ್ಬಿಟ್ರಂತೂ ತುಂಬಾ ಕಷ್ಟ. ಮಾತಾಡೋಕ್ಕೂ ಆಗಲ್ಲ, ಉಸಿರಾಡೋಕ್ಕೂ ಆಗಲ್ಲ, ಈ ಕಡೆ ಮಲ್ಕೊಳ್ಳೋಕ್ಕೂ ಆಗಲ್ಲ. ಈ ಥರ ಪ್ರಾಬ್ಲಮ್ ಆಗುತ್ತೆ. ಸುಸ್ತು ಎಲ್ಲ. ನೆಗಡಿ ಆದರೆ ತುಂಬಾ ಕಷ್ಟ, ಏನು ಮಾಡೋದು. ಈಗ ಅನ್ನ ಒಂದು ಮಾಡ್ಕೋತೀನಿ. ನಿನ್ನೆದು ಸಾರಿದೆ, ಅದರಲ್ಲೇ ಊಟ ಮಾಡ್ತೀನಿ. ಯಾರೆಲ್ಲ ನನ್ನ ಚಾನಲ್ ನೋಡ್ತಾ ಇದ್ದೀರಿ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ವ್ಯೂಸು ತುಂಬ ಕಡಿಮೆ ಬರ್ತಾ ಇದೆ. ಯಾಕೋ ವಿಡಿಯೋ ನೋಡ್ತಾ ಇಲ್ಲ. ದಯವಿಟ್ಟು ಎಲ್ಲರೂ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ. ಹಾಗೆ ಒಂದು ಲೈಕ್ ಕೊಡಿ. ಹೈಪ್ ಆಪ್ಷನ್ ಅಂತ ಇದೆ, ಹೈಪ್ ಆಪ್ಷನನ್ನು ಒತ್ತಿ. ಅದು ಒತ್ತೋದ್ರಿಂದ ಎಲ್ಲರಿಗೂ ನನ್ನ ವಿಡಿಯೋ ತಲುಪುತ್ತೆ. ದಯವಿಟ್ಟು ಹೈಪ್ ಆಪ್ಷನನ್ನು ಒತ್ತಿ. ಈಗ ನೋಡಿ, ಕುಕ್ಕರಲ್ಲಿ ಅನ್ನಕ್ಕೆ ಇಡ್ತಾ ಇದ್ದೀನಿ.
ದನಿ ಸ್ವಲ್ಪ ಸರಿಯಾಗಿ ಬರ್ತಾ ಇಲ್ಲ, ದಯವಿಟ್ಟು ಕ್ಷಮಿಸಿ. ನೆಗಡಿಯಿಂದ ದನಿ ಸರಿಯಾಗಿ ಬರ್ತಾ ಇಲ್ಲ, ಏನು ತಪ್ಪು ತಿಳ್ಕೊಬೇಡಿ. ನೆಗಡಿ ಹೋಗೋ ಮಟನೂ ಇದೇ ಥರ ಇದು ದನಿ, ಬೇಗ ಗುಣ ಆಗಲ್ಲ. ನೋಡಿ, ಈಗ ಕುಕ್ಕರ್ ಇಡ್ತಾ ಇದ್ದೀನಿ. ಇವತ್ತೊಂದು ಬ್ಯಾಗ್ ನಾನು ಟ್ರೈ ಮಾಡಿ ತೋರಿಸೋಣ ಅಂತ ಕೂತಿದ್ದೆ. ಸ್ಟಿಚಿಂಗಿಗೆ ಬ್ಲೌಸ್ ಏನು ಹೊಲಿತಾ ಇಲ್ಲ, ಹಾಗೆ ಬ್ಯಾಗ್ ನೋಡೋಣ ಅಂತ ಸ್ಟಿಚಿಂಗ್ ಮಾಡ್ತಾ ಇದ್ದೆ. ಇವತ್ತು ತುಂಬ ದಿನ ಆಯಿತು ನಾನು ಸ್ಟಿಚ್ ಮಾಡಬೇಕು ಅಂತ ಹೇಳಿ ಮಾಡಿದ್ದಿಲ್ಲ. ಇವತ್ತು ಮಾಡಬೇಕಂತ ಕೂತಿದ್ದೆ ಸ್ಟಿಚಿಂಗಿಗೆ. ಈಗ ನೋಡಿ, ಪಾತ್ರೆ ಎಲ್ಲ ತೊಳ್ಕೊತಾ ಇದ್ದೀನಿ. ಪಾತ್ರೆ ತೊಳ್ಕೊಂಡು ಅನ್ನ ಮಾಡಿಕೊಂಡು ಹಾಗೆ ಊಟ ಮಾಡ್ತೀನಿ. ಊಟ ಮಾಡಿ ಆಮೇಲೆ ರೆಸ್ಟ್ ಮಾಡ್ತೀನಿ. ತಣ್ಣೀರಲ್ಲಿ ಕೆಲಸ ಮಾಡೋದಂದರೆ ಬೇಜಾರು ಈ ನೆಗಡಿ ಆದಾಗ. ನೀರಲ್ಲಿ ಕೆಲಸ ಮಾಡಿದರೆ ಬೇಗ ಗುಣ ಆಗಲ್ಲ ಅದು, ಆದರೆ ಕೆಲಸ ಮಾಡಲಿಲ್ಲ ಅಂದರೆ ಆಗಲ್ಲ, ಮಾಡಲೇಬೇಕು. ಪಾತ್ರೆ ಎಲ್ಲ ಹಾಗೆ ಇಟ್ಕೊಂಡು ಕೂಡೋದಕ್ಕೂ ಆಗಲ್ಲ, ತುಂಬ ರಾಶಿ ರಾಶಿ ಬಿದ್ದು ಬಿಡುತ್ತೆ. ಮಾಡಲೇಬೇಕು, ಆವಾಗಿಂದ ಆವಾಗ ಮಾಡಿದ್ರೇ ಒಳ್ಳೆಯದು. ಎಷ್ಟು ದಿನ ಆಯ್ತು, 5 ದಿನ ಆಯಿತು ನೋಡಿ ನನಗೆ ಆರಾಮಿಲ್ಲದೆ, ಹುಷಾರಿಲ್ಲದೆ. 5 ದಿನ ಆಯ್ತು ಇವತ್ತು ಹುಷಾರಿಲ್ಲದೆ. ಪೂರ ಕ್ಲಿಯರ್ ಆಗಬೇಕಂದ್ರೆ ಇನ್ನೊಂದು 4 ದಿನ ಆದರೂ ಬೇಕು. ಪಾತ್ರೆ ಎಲ್ಲ ತಿಕ್ತಾ ಇದ್ದೀನಿ ನೋಡಿ ಫ್ರೆಂಡ್ಸ್. ಕೆಲಸ ಮಾಡಬಾರ್ದಂದ್ರೂ ಕೆಲಸ ಇರುತ್ತೆ, ಮಾಡದೇ ಇರೋಕ್ಕಾಗಲ್ಲ, ಕೆಲಸ ಇದ್ದೇ ಇರುತ್ತೆ. ಕಸ ಹೊಡಿಬೇಕು, ಪಾತ್ರೆ ತೊಳಿಬೇಕು, ಎಲ್ಲ ಮಾಡ್ಕೋಬೇಕು, ಬಟ್ಟೆ ತೊಳ್ಕೋಬೇಕು, ಅಡುಗೆ ಮಾಡ್ಕೋಬೇಕು, ಪೂಜೆ ಮಾಡ್ಕೋಬೇಕು. ಪ್ರತಿಯೊಂದು ಕೆಲಸ ಇದ್ದೇ ಇರುತ್ತೆ. ಡೈಲಿ ಕೆಲಸ ಇರೋದೇ ಅದು. ಆ ಕೆಲಸ ಮಾಡಲಿದ್ರೆ ಆಗೋದೇ ಇಲ್ಲ, ಮಾಡಲೇಬೇಕಾಗತ್ತೆ. ಯಾರೆಲ್ಲ ಮನೆಯಲ್ಲಿ ಏನಾದರೂ ಮಾಡಬೇಕಂತ ಇದ್ದರೆ ಮಾಡಿ. ಈ ಥರ ಇವತ್ತು ನಾನು ಬ್ಯಾಗ್ ಮಾಡ್ತಾಯಿದ್ದೀನಿ. ಆ ಥರ ಬ್ಯಾಗ್ ಮಾಡ್ಬೋದು, ಪರ್ಸ್ ಮಾಡ್ಬೋದು, ಆಮೇಲೆ ಹೇರ್ ಬೌ ಮಾಡ್ಬೋದು, ಲಗೇಜ್ ಬ್ಯಾಗು, ಈ ಥರ ತುಂಬ ಥರ ಬ್ಯಾಗ್ಗಳಿವೆ. ಆ ಥರ ಎಲ್ಲ ಬ್ಯಾಗ್ ನೀವು ಮಾಡಿದರೆ ಮನೆಯಲ್ಲೇ ರೆಡಿ ಮಾಡಿ ಸೇಲ್ ಮಾಡಿ, ಅಂಗಡಿಗಳಿಗೆ ಹೋಗಿ ಸೇಲ್ ಮಾಡಿ, ಹಾಗೆ ನಿಮ್ಮ ಅಕ್ಕಪಕ್ಕದವರಿಗೆ ಸೇಲ್ ಮಾಡಿ. ನಿಮಗೆ ಯಾರ್ಯಾರು ಪರಿಚಯ ಇರ್ತಾರೆ ಅವರಿಗೆಲ್ಲ ಹೇಳಿ, ವಾಟ್ಸಪ್ಪಲ್ಲಿ ಹಾಕಿ ಗ್ರೂಪ್ ಮಾಡಿಕೊಂಡು ಗ್ರೂಪ್ಪಲ್ಲಿ ಎಲ್ಲ ಥರ ಡಿಸೈನ್ ಬ್ಯಾಗ್ಗಳನ್ನು ಹಾಕಿ ಇದು ಮಾಡಿ, ನಾವು ಈ ಥರ ಸ್ಟಿಚ್ ಮಾಡ್ತೀವಿ, ಸೇಲ್ ಮಾಡ್ತೀವಿ ಅಂತ ಹೇಳಿ ಎಲ್ಲರಿಗೂ ಹೇಳಿ. ಇದರಿಂದ ನಿಮ್ಮ ಬ್ಯಾಗ್ಗಳು ಸೇಲ್ ಆಗುತ್ತೆ. ಹಾಗೆ ಮಾರ್ಕೆಟಲ್ಲಿ ತುಂಬ ಅಂಗಡಿಗಳಿರುತ್ತವೆ, ಅಲ್ಲೆಲ್ಲ ಹೋಗಿ ಕೇಳಿ, ನಾವು ಈ ಥರ ಸ್ಟಿಚ್ ಮಾಡಿ ಕೊಡ್ತೀವಿ, ನೀವು ತಗೋತೀರಾ ಅಂತ ಕೇಳಿ, ಅಲ್ಲಿ ಅವರು ತಗೋತಾರೆ. ಹಾಗೆ ಈ ಥರ ಮಾಡೋದ್ರಿಂದ ನೀವು ತುಂಬ ಕಡೆ ಸೇಲ್ ಮಾಡ್ಬೋದು. ಆಮೇಲೆ ಈ ಮೀಶೋದಲ್ಲಿ ಈ ಥರ ಅಲ್ಲಿ ಕೂಡ ನೀವು ಸೇಲ್ ಮಾಡೋದು. ಈಗ ತುಂಬ ಇದು ಇದೆ ಅಂಥದ್ದಲ್ಲಿ ಆನ್ಲೈನಲ್ಲಿ ಯೂಟ್ಯೂಬಲ್ಲಿ ವಿಡಿಯೋ ಮಾಡಿ ಹಾಕಿ ನೀವು ಅಲ್ಲಿ ಕೂಡ ಸೇಲ್ ಮಾಡ್ಬೋದು.
ಹೊರಗಡೆ ಸಿಗೋಕ್ಕಿಂತ ಒಂದು 50 ರೂಪಾಯಿ ಕಡಿಮೆ ಇಟ್ಟು ನೀವು ಸೇಲ್ ಮಾಡೋದ್ರಂತೂ ಎಲ್ಲರೂ ತಗೋತಾರೆ. ಅಲ್ಲಿ ಸೇಲ್ ಮಾಡೋದು. ಮನೆಯಲ್ಲಿ ನೀವು ಹೋಲ್ಸೇಲ್ ಬಟ್ಟೆ ತಂದು ನೀವು ಕಡಿಮೆ ರೇಟಲ್ಲಿ ನೀವು ಸ್ಟಿಚ್ ಮಾಡಿ ಆರಾಮಾಗಿ ನೀವು ಸೇಲ್ ಮಾಡೋದು. ಹಾಗೆ ಮನೆಯಲ್ಲಿ ಹೊಲಿದಿದ್ದು ಅಂತ ಹೇಳಿದರೆ ಅವರು ಇನ್ನೂ ಇದು ಜಾಸ್ತಿ ಇದು ಮಾಡ್ತಾರೆ, ಡಿಮಾಂಡ್ ಇದೆ ಅದಕ್ಕೆ. ಆದರೆ ಮನೆಯಲ್ಲಿ ನಾವು ಸ್ಟಿಚ್ ಮಾಡಿದ್ರು ತುಂಬ ಗಟ್ಟಿಯಾಗಿರುತ್ತೆ, ಚೆನ್ನಾಗಿರುತ್ತೆ ಅಂತ ಹೇಳಿ ತಗೋತಾರೆ. ಈ ಥರ ಎಲ್ಲ ಹೇಳಿ ನೀವು ಸೇಲ್ ಮಾಡ್ಬೋದು. ಈ ಥರ ಬಿಸ್ನೆಸ್ ಮಾಡಿ ಇದರಿಂದನೂ ತುಂಬ ಅರ್ನ್ ಮಾಡ್ಬೋದು. ಈ ಥರ ಎಲ್ಲ ಐಡಿಯಾ ಮಾಡಿ. ಇನ್ನೂ ಬೇಕಾದಷ್ಟು ಐಡಿಯಾಗಳಿವೆ. ಬ್ಯಾಗಲ್ಲಿ ತುಂಬ ವೆರೈಟಿಗಳಿವೆ. ಅದೆಲ್ಲ ವೆರೈಟಿಗಳನ್ನು ನೀವು ಕಲ್ತ್ಕೊಂಡು ನೀವು ಸ್ಟಿಚ್ ಮಾಡ್ಬೋದು. ಅದೇನು ದೊಡ್ಡ ಕಷ್ಟ ಏನಿಲ್ಲ. ನೀವು ಡೈಲಿ ಹಾಗೆ ನೋಡ್ತಾ ಇದ್ದರೆ ನಿಮಗೂ ಪರ್ಫೆಕ್ಟಾಗಿ ನೀವು ಸ್ಟಿಚ್ ಮಾಡ್ಬೋದು. ಮನೆಯಲ್ಲಿ ಹಳೆ ಬಟ್ಟೆಗಳು ಇರುತ್ತೆ, ಈ ನೈಟಿ ಹಾಗೆ ಟಾಪ್, ಚೂಡಿ ಟಾಪು ಎಲ್ಲ ಅಂಥದ್ದೆಲ್ಲ ನೀವು ವೇಸ್ಟಲ್ಲಿ ಇಲ್ಲಿ ಒಗೆಯೋದು ಬದಲು ಅಂಥದ್ದೆಲ್ಲ ನೀವು ಸ್ಟಿಚ್ ಮಾಡಿ ನೋಡಿದರೆ ನೀವು ಆರಾಮಾಗಿ ಕಲಿಬೋದು ಅದರಿಂದ. ಆಮೇಲೆ ಕಲಿತ ಮೇಲೆ ಆಮೇಲೆ ನೀವು ಹೊಸ ಬಟ್ಟೆ ಹೋಲ್ಸೇಲಲ್ಲಿ ಮಾರ್ಕೆಟಲ್ಲಿ ಹೋಗಿ ನೀವು ಹೋಲ್ಸೇಲ್ ರೇಟಲ್ಲಿ ಹೊಸ ಬಟ್ಟೆ ತಂದು ಆಮೇಲೆ ನೀವು ಅದರಿಂದ ಸ್ಟಿಚ್ ಮಾಡಿ ಆಮೇಲೆ ನೀವು ಸೇಲ್ ಮಾಡ್ಬೋದು. ಅದಕ್ಕೆ ಕ್ಯಾನ್ವಾಸು, ಜೀಪು ಎಲ್ಲ ಐಟಮ್ಮು ಹೋಲ್ಸೇಲಲ್ಲಿ ಸಿಗುತ್ತೆ. ಅದನ್ನು ತಂದು ನೀವು ಸ್ಟಿಚ್ ಮಾಡ್ಬೋದು. ತುಂಬ ಈಸಿಯಾಗಿದೆ, ನೀವು ಆರಾಮಾಗಿ ಮಾಡ್ಬೋದು. ಏನು ಮಾಡಬೇಕಪ್ಪ ಅಂತ ಯೋಚನೆ ಮಾಡಿ ತುಂಬ ಟೈಮ್ ವೇಸ್ಟ್ ಮಾಡಬೇಡಿ. ಈ ಥರ ಎಲ್ಲ ಮಾಡಿ ನಿಮಗೆ ಇನ್ನೂ ಒಳ್ಳೊಳ್ಳೆ ಐಡಿಯಾಗಳು ಸಿಗುತ್ತೆ. ಫಸ್ಟ್ ಒಂದು ಬ್ಯಾಗ್ ನೀವು ಮಾಡೋದನ್ನು ಫಸ್ಟ್ ಕಲೀರಿ. ನಿಮಗೆ ಆಮೇಲೆ ಎಲ್ಲ ಬ್ಯಾಗ್ಗಳು ನಿಮಗೆ ಈಸಿಯಾಗಿ ಕಲಿಬೋದು. ಫಸ್ಟು ಒಂದನ್ನು ಕಲೀರಿ, ಆಮೇಲೆ ಎಲ್ಲ ಐಡಿಯಾಗಳು ನಿಮಗೆ ಸಿಗುತ್ತೆ. ಬಿಸ್ನೆಸ್ ಐಡಿಯಾಗಳು ತುಂಬ ಐಡಿಯಾಗಳು ಸಿಗುತ್ತೆ. ಫಸ್ಟು ಒಂದು ಕಲಿಯೋದಕ್ಕೆ ಶುರು ಮಾಡಿ. ಮುಂದೆ ಹಾಗೆ ಬರ್ತಾ ಒಂದಲ್ಲ ಒಂದು ಐಡಿಯಾಗಳು ನಿಮಗೆ ಸಿಗುತ್ತೆ. ಅದರಿಂದ ನೀವು ತುಂಬ ಅರ್ನ್ ಮಾಡ್ಬೋದು. ತುಂಬ ಡಿಮಾಂಡ್ ಇದೆ ಬ್ಯಾಗ್ಗಳಿಗೆ. ನಾವು ಮನೆಯಲ್ಲಿ ಮಾಡಿದ ಬ್ಯಾಗ್ಗಳಿಗಂತೂ ತುಂಬ ಡಿಮಾಂಡ್ ಇದೆ. ಈ ಥರ ಎಲ್ಲ ನೀವು ಮಾಡಬಹುದು. ಮನೆಯಲ್ಲಿ ಇದ್ದುಕೊಂಡು ಎಲ್ಲರನ್ನು ನೋಡಿಕೊಂಡು ಆರಾಮಾಗಿ ಮಾಡ್ಬೋದು. ಹೇಗನ್ನಿಸ್ತು ನನ್ನ ವಿಡಿಯೋ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ಮುಂದೆ ನಾನು ಬ್ಯಾಗಿ ಸ್ಟಿಚ್ ಮಾಡೋದು ವಿಡಿಯೋ ಹಾಕ್ತೀನಿ, ಅದನ್ನು ಕೂಡ ನೋಡಿ ಸಪೋರ್ಟ್ ಮಾಡಿ. ಹೊಸಬರಾದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ಪೂರ್ತಿಯಾಗಿ ನೋಡಿ. ಹಾಗೆ ಅರ್ಧಂಬರ್ಧ ನೋಡಿದರೆ ನಿಮಗೆ ಏನೂ ಅರ್ಥ ಆಗಲ್ಲ. ವಿಡಿಯೋ ಪೂರ್ತಿಯಾಗಿ ನೋಡಿದರೆ ಎಲ್ಲ ಅರ್ಥ ಆಗುತ್ತೆ. ಹಾಗಾಗಿ ನೀವು ವಿಡಿಯೋನ ಪೂರ್ತಿಯಾಗಿ ನೋಡಿ. ಹಾಗೆ ಒಂದು ಲೈಕ್ ಕೊಡಿ. ಎಲ್ಲರನ್ನ ಬೆಳೆಸೋಣ. ನಾನು ಕೂಡ ಎಲ್ಲರಿಗೂ ಸಬ್ಸ್ಕ್ರೈಬ್ ಮಾಡಿಕೊಂಡು ಹೊಸಬರಿಗೆ ಸಪೋರ್ಟ್ ಮಾಡ್ತೀನಿ. ನೀವು ಕೂಡ ಎಲ್ಲರಿಗೂ ಸಪೋರ್ಟ್ ಮಾಡಿ ಹೊಸಬರನ್ನು ಬೆಳೆಸ್ರಿ. ನಾವು ಇನ್ನೊಬ್ರಿಗೆ ಮಾಡಿದರೆ ಅವರು ನಮಗೆ ಮಾಡ್ತಾರೆ. ಹೀಗೆ ಮಾಡೋದ್ರಿಂದ ನಮ್ಮ ಚಾನಲ್ಲು ಬೆಳೆಯುತ್ತೆ, ಅವ್ರ ಚಾನಲ್ಲು ಬೆಳೆಯುತ್ತೆ, ಎಲ್ಲರಿಗೂ ಅನುಕೂಲ ಆಗತ್ತೆ. ಒಬ್ರಿಗೊಬ್ಬರು ಅನುಕೂಲ ಮಾಡಬೇಕು. ಇದೇ ರೀತಿ ಮಾಡಿ. ಹಾಗೆ ನನ್ನ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯ ಅನಿಸಿಕೆಗಳನ್ನು ಕಮೆಂಟ್ ಮಾಡಿ ತಿಳಿಸಿ. ಮತ್ತೆ ಮುಂದಿನ ವಿಡಿಯೋಗಾಗಿ ಕಾಯ್ತಾ ಇರಿ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದೊಂದಿಗೆ. ನನಗೆ ನೆಗಡಿಯಿಂದ ಮಾತಾಡೋಕ್ಕಂತೂ ತುಂಬಾ ಕಷ್ಟ ಆಗ್ತಾಯಿದೆ. ಮೂಗಂತೂ ಫುಲ್ ಹಿಡ್ಕೊಂಡ್ಬಿಟ್ಟಿದೆ. ಎಷ್ಟು ಔಷಧಿ ತೊಗೊಂಡಿದ್ದೀನಿ, ಅದು ಮೂಗು ಕ್ಲಿಯರ್ ಆಗ್ತಾನೇ ಇಲ್ಲ. ಅಷ್ಟು ಹಿಡ್ಕೊಂಡ್ಬಿಟ್ಟಿದೆ ಮೂಗು. ಅದರಲ್ಲೇ ವಿಡಿಯೋ ಮಾಡ್ತಾ ಇದ್ದೀನಿ. ಈಗ ನೋಡಿ ಬಿಸಿನೀರು ಕುಡಿತಾ ಇದ್ದೀನಿ ನಾನು, ನೆಗಡಿ ಸಲುವಾಗಿ ಬಿಸಿನೀರು ಮಾಡಿಕೊಂಡು.
ಮತ್ತೆ ಸಿಗೋಣ ಮುಂದಿನ ವಿಡಿಯೋದೊಂದಿಗೆ. ನಮಸ್ಕಾರ.